ಅಜ್ಜಿ, ಕತೆ ಹೇಳಜ್ಜಿ. ಹಾಯ್, ನಾನು ಮಮತಾ. ನಾವು ನೀವೆಲ್ಲರೂ ಅಂದರೆ ಮನುಷ್ಯರೆಲ್ಲರೂ ಪ್ರಾಣಿಗಳಿಗಿಂತ ಭಿನ್ನ ಅನ್ನೋದು ನಮಗೆಲ್ಲ ಗೊತ್ತು. ನಮಗೆ ಆಲೋಚನೆ ಮಾಡೋ ಶಕ್ತಿ ಇದೆ, ಮಾತಾಡೋ ತಾಕತ್ತಿದೆ, ಕಾಡು ಪ್ರಾಣಿಗಳನ್ನು ಪಳಗಿಸೋ ತಲೆ ಕೂಡ ಇದೆ. ಆದರೂ ಕೆಲವೊಮ್ಮೆ ನಾವು ಪ್ರಾಣಿಗಳಿಂದ ಕಲಿಯೋ ಪಾಠ ಸಾಕಷ್ಟಿದೆ. ಇದಕ್ಕೆ ಸಂಬಂಧಿಸಿದಂತೆ ಅಜ್ಜಿ ಇವತ್ತು ಒಳ್ಳೆ ನೀತಿ ಇರೋ ಕತೆ ಹೇಳ್ತಾಳಂತೆ. ತಡ ಮಾಡೋದು ಬೇಡ, ಬನ್ನಿ ಕೇಳೋಣ. ಮುದ್ದು ಮಕ್ಕಳಿಗೆ ಇವತ್ತು ನಾನು ಪ್ರಾಣಿಗಳ ಕತೆ ಹೇಳ್ತೀನಿ, ಸರಿನಾ? ಸರಿ ಅಜ್ಜಿ. ಕೇಳಿ ಹಾಗಿದ್ರೆ. ಒಂದಾನೊಂದು ಕಾಲದಲ್ಲಿ ಉಜ್ವಲಪುರ ಅನ್ನೋ ರಾಜ್ಯ ಇತ್ತು. ಆ ರಾಜ್ಯನ ಸುಕರ್ಮ ಅನ್ನೋ ರಾಜ ಆಳ್ತಾ ಇದ್ದ. ಅವನು ತುಂಬಾ ಒಳ್ಳೆ ರಾಜ ಆಗಿದ್ದ. ತನ್ನ ಪ್ರಜೆಗಳನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಪ್ರಜೆಗಳು ಅಷ್ಟೇ, ತಮಗೆ ಏನೇ ಸಮಸ್ಯೆ ಬಂದ್ರು ರಾಜನ ಹತ್ರ ಬರ್ತಾ ಇದ್ರು. ಆದ್ರೆ ಆ ರಾಜನ್ಗೆ ಒಂದು ಕೆಟ್ಟ ಗುಣ ಇತ್ತು. ಅದೇನಪ್ಪಾ ಅಂದ್ರೆ ಆತಂಗೆ ಬೇಟೆ ಆಡೋ ಖಯಾಲಿ ಇತ್ತು. ವಾರದಲ್ಲಿ 4 ದಿನ ಕಾಡಿಗೆ ಬೇಟೆಗೆ ಅಂತ ಹೋಗ್ತಾ ಇದ್ದ. ಬೇಟೆನಾ ಅಜ್ಜಿ? ಹೂ ಮಗು, ಬೇಟೆ. ಉಜ್ವಲಪುರದ ಪಕ್ಕದಲ್ಲಿ ಭೂಸಗ್ಗ ಅನ್ನೋ ಕಾಡಿತ್ತು. ಅದು ತುಂಬಾ ದೊಡ್ಡ ಕಾಡು. ಎಲ್ಲಾ ರೀತಿಯ ಪ್ರಾಣಿಗಳು ಅಲ್ಲಿದ್ವು. ಆದ್ರೆ ಮನುಷ್ಯ ಜಮೀನ್ ಮಾಡೋ ಸಲುವಾಗಿ ಕಾಡನ್ನ ಕಡಿಯೋಕ್ ಶುರು ಮಾಡ್ದ. ಎಲ್ಲಾ ಕಡೆ ಮನೆ ಕಟ್ಕೊಳ್ಳೋಕ್ ಶುರು ಮಾಡ್ದ. ಇದ್ರಿಂದ ಕಾಡಿನ ಪ್ರಾಣಿಗಳಿಗೆ ಆಹಾರ ಸಿಗುವುದು ಕಷ್ಟ ಆಗೋಯ್ತು. ಹಾಗೆ ಹುಲಿ, ಚಿರತೆ ಎಲ್ಲಾ ಪ್ರಾಣಿಗಳು ಊರಿನ ಮೇಲೆ ದಾಳಿ ಮಾಡೋಕೆ ಶುರು ಮಾಡಿದ್ವು. ಕೋಳಿ, ಕುರಿ, ಆಕ್ಳು ಅಂತ ತಿನ್ನೋಕೆ ಶುರು ಮಾಡಿದ್ವು. ನಿಧಾನವಾಗಿ ಜನರ ಮೇಲೆ ದಾಳಿ ಮಾಡೋಕು ಮುಂದಾದ್ವು. ಹೌದಾ ಅಜ್ಜಿ? ಆಗ ಜನರಿಗೆ ಸಾಕು ಪ್ರಾಣಿಗಳ ಜೀವ ಕಾಪಾಡೋದ್ರ ಜೊತೆಗೆ ತಮ್ಮ ಜೀವ ಉಳಿಸ್ಕೊಳ್ಳೋದು ಕೂಡ ದೊಡ್ಡದು ಅನ್ನಿಸ್ತು. ಅಯ್ಯೋ ಪಾಪ. ಹೂ ಮಕ್ಕಳೇ, ಪಾಪ. ಆಗ ಎಲ್ಲಾ ಜನರು ರಾಜನ್ ಬಳಿ ಹೋದ್ರು. ರಾಜ್ರೇ, ದಿನೇ ದಿನೇ ಊರಿಗೆ ಕಾಡು ಪ್ರಾಣಿಗಳ ಕಾಟ ಜಾಸ್ತಿ ಆಗ್ತಿದೆ. ನಾವು ಸಾಕಿರೋ ಪ್ರಾಣಿಗಳನ್ನೆಲ್ಲ ಬಂದು ಕೊಂದು ತಿಂತಾ ಇದ್ದಾವೆ ಕಾಡು ಪ್ರಾಣಿಗಳು. ಕಾಡಿಗೆ ಕಟ್ಟಿಗೆ ತರೋಕ್ ಹೋದಾಗ ನಮ್ಮ ಮೇಲೂ ದಾಳಿ ಆಗ್ತಾ ಇದೆ. ಜೀವ ಭಯ ಬೇರೆ. ನಮ್ಮನ್ನ ನೀವೇ ಕಾಪಾಡ್ಬೇಕು ಅಂತ ತಮ್ಮ ಗೋಳನ್ನ ತೋಡ್ಕೊಂಡ್ರು. ಆಗ ರಾಜಂಗೆ ತಮ್ಮ ಪ್ರಜೆಗಳಿಗೆ ಏನಾದ್ರೂ ಪರಿಹಾರ ಮಾಡೋಣ ಅನ್ಸ್ತು. ಹಾಗಾಗಿ ತನ್ನ ಸೈನ್ಯನ ತಗೊಂಡು ಹೋಗಿ ದಾಳಿ ಮಾಡೋ ಪ್ಲಾನ್ ಹಾಕ್ದ. ಹಾಗೆ ಸೇನಾಧಿಪತಿನ ಕರೆದು ಬೇಟೆಗೆ ಎಲ್ಲವನ್ನ ಸಿದ್ಧ ಮಾಡು ಅಂತ ಆದೇಶ ಮಾಡ್ದ. ಇದನ್ನೆಲ್ಲ ಶಾಸ್ತ್ರಿಗಳ ಮನೆ ತಿಥಿ ಊಟದ ಪಿಂಡ ತಿನ್ನೋಕ್ ಬಂದಿದ್ದ ಕಾಗೆ ಕೇಳಿಸ್ಕೊಳ್ತು. ಹಾಗೆ ತನ್ನ ಕಾಡಿಗೆ ಬೇಗ ಹೋಗಿ ಎಲ್ಲಾರ್ಗೂ ರಾಜ ದಾಳಿಗ್ ಬರ್ತಾ ಇರೋ ವಿಷಯ ಹೇಳ್ತು. ಆಗ ಎಲ್ಲಾ ಪ್ರಾಣಿಗಳು ಗಾಬ್ರಿಗ್ ಬಿದ್ವು. ರಾಜನ್ ಸೈನ್ಯ ಏನಾದ್ರೂ ಬಂದ್ರೆ ಎಲ್ಲಾ ಪ್ರಾಣಿಗಳನ್ನು ಸಾಯಿಸ್ಬಿಡ್ತಾರೆ ಅನ್ನೋದು ಎಲ್ಲಾರ್ಗೂ ಗೊತ್ತಾಗಿತ್ತು. ಆಮೇಲೆ ಏನಾಯ್ತು ಅಜ್ಜಿ? ಹೇಳಜ್ಜಿ. ಹೇಳ್ತೀನಿ ಮಕ್ಕಳೇ, ಹೇಳ್ತೀನಿ. ಆ ರಾಜ್ಯಕ್ಕೆ ರಾಜ ಇರೋ ತರ ಈ ಕಾಡಿಗೂ ಒಬ್ಬ ರಾಜ ಇದ್ದ. ಆತ ಮತ್ಯಾರೂ ಅಲ್ಲ, ಸಿಂಹರಾಜ. ಎಲ್ಲಾ ಪ್ರಾಣಿಗಳು ಸಿಂಹರಾಜನ ಹತ್ರ ಓಡೋಡಿ ಬಂದ್ವು. ಹಾಗೆ ಎಲ್ಲಾ ಪ್ರಾಣಿಗಳು ಮಹಾರಾಜ ಭೇಟಿಯಾಡೋಕ್ ಬರೋ ವಿಷಯನ ಹೇಳಿದ್ವು. ಆಗ ಸಿಂಹರಾಜ ಕೂಡ ಸ್ವಲ್ಪ ಯೋಚನೆ ಮಾಡ್ದ. ಹಾಗೆ ಯಾರು ಭಯ ಪಡಬೇಡಿ, ನಾನು ಎಲ್ಲಾರನ್ನೂ ಕಾಪಾಡ್ತೀನಿ ಅಂತ ಅಭಯ ಕೊಡ್ತು. ಹಾಗೆ ತನ್ನ ಮಂತ್ರಿಮಂಡಲನ ಕರೆದ ಸಿಂಹರಾಜ.
ಆ ಮಂತ್ರಿಮಂಡಲದಲ್ಲಿ ಆನೆ ಸೇನಾಧಿಪತಿಯಾಗಿತ್ತು. ಸಾಮಂತ ರಾಜಹುಲಿ, ಮಹಾಮಂತ್ರಿ ನರಿ, ಜಲರಕ್ಷಣಾ ಪಡೆಯ ಅಧಿಕಾರಿ ಮೊಸಳೆ, ವಾಯುಪಡೆಯ ಅಧಿಪತಿ ಗರುಡ, ಹೀಗೆ ಎಲ್ಲರೂ ಇದ್ರು. ಬಂದಿರೋ ಸಂಕಷ್ಟನ ಎದುರಿಸೋಕೆ ಏನ್ ಮಾಡಬಹುದು ಅಂತ ಆಲೋಚನೆ ಕೂಡ ಮಾಡಿದ್ರು. ಎಲ್ಲಾ ಅಧಿಕಾರಿಗಳು ಒಂದೊಂದು ಸಲಹೆ ನೀಡಿದ್ರು. ಆದ್ರೆ ಯಾವುದೂ ಸರಿ ಅಂತ ಅನ್ನಿಸ್ಲಿಲ್ಲ. ಆಗ ಜಿಂಕೆ ಎದ್ದು ನಿಂತು, ಪ್ರಭುಗಳೇ, ಮನುಷ್ಯರು ತುಂಬಾನೇ ಬುದ್ಧಿವಂತರು. ಹಾಗೆ ಬರ್ತಾ ಇರೋದು ರಾಜ. ಅದರಿಂದ ಅವರು ಆಯುಧಗಳನ್ನ ತಗೊಂಡು ಬರ್ತಾರೆ. ಅವರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ನನಗನ್ಸ್ದಂಗೆ ನಾವು ಈ ಕಾಡನ್ನ ಬಿಟ್ಟು ಬೇರೆ ಕಾಡಿಗೆ ಹೋಗೋದು ಒಳ್ಳೇದು ಅಂತು. ಅಷ್ಟರಲ್ಲಿ ಆಲೋಚನೆಯಲ್ಲಿದ್ದ ಮಹಾಮಂತ್ರಿ ನರಿರಾಯ ಎದ್ದು ನಿಂತ. ಯಾರು ಕಾಡನ್ನ ಬಿಟ್ಟು ಹೋಗೋದು ಬೇಡ. ಎಷ್ಟು ದಿನ ಈ ಕಾಡಲ್ಲೇ ಇದ್ದಾಗಿದೆ. ಈಗ ಕಷ್ಟ ಬಂದಾಗ ಹೋಗೋದು ಸರಿ ಅಲ್ಲ ಅಂತ ಹೇಳ್ತು. ಆಗ ರಾಜ ಸಿಂಹ ಕೇಳ್ತು, ಹಾಗಾದ್ರೆ ಈಗ ಬರ್ತಾ ಇರೋ ರಾಜನ ಸೈನ್ಯವನ್ನ ಹೇಗೆ ಎದುರಿಸೋದು ಅಂತ. ನರಿ ತನ್ನ ಯುದ್ಧ ತಂತ್ರವನ್ನ ಹೇಳೋಕೆ ಶುರು ಮಾಡ್ತು. ಏನಂತ ಅಜ್ಜಿ? ಹೇಳ್ತೀನಿ. ಕಾಡಿನ ಮಹಾ ಪ್ರಾಣಿ ಪ್ರಜೆಗಳೇ, ಮನುಷ್ಯ ದಿನೇ ದಿನೇ ಕಾಡನ್ನ ಕಡಿದು ಎಲ್ಲವನ್ನೂ ನಾಶ ಮಾಡ್ತಾ ಇದ್ದಾನೆ. ಆದ್ರಿಂದ ಈಗ ನಾವೆಲ್ಲ ಸೇರಿ ಅವರಿಗೆಲ್ಲ ಒಂದು ಒಳ್ಳೆ ಪಾಠನ ಕಲಿಸೋ ಅವಕಾಶ ಬಂದಿದೆ. ಆದ್ರೆ ನಾವೆಲ್ಲರೂ ಒಗ್ಗಟ್ಟಿಂದ ಹೋರಾಟ ಮಾಡಬೇಕು. ನಾನ್ ಹೇಳೋ ಯುದ್ಧ ತಂತ್ರವನ್ನ ಸರಿಯಾಗಿ ಕೇಳಿ. ತಂತ್ರನಾ? ನರಿ ಐಡಿಯಾ ಏನಜ್ಜಿ? ಹೇಳಲೇಬೇಕಾ? ಹೋ, ಬೇಗ ಹೇಳಜ್ಜಿ. ಹೇಳ್ತೀನಿ. ನಾವು ಮುಖ್ಯವಾಗಿ 3 ವಿಧವಾಗಿ ಹೋರಾಟ ನಡೆಸಬೇಕು. ಒಂದು ಭೂದಳವಾದ್ರೆ, ಮತ್ತೆರಡು ಜಲದಳ ಹಾಗೂ ವಾಯುದಳ. ಕಾಡಿನ ಪ್ರವೇಶ ಮಾಡೋ ಜಾಗದಲ್ಲೇ ವಾಯುದಳದ ಗರುಡ ಹಾಗೂ ಇನ್ನಿತರೆ ಪಕ್ಷಿಗಳು ಕಲ್ಲು ಕೋಲುಗಳಿಂದ ನಿರಂತರವಾಗಿ ದಾಳಿ ಮಾಡಬೇಕು. ನಂತರ ಅವರು ಕಾಡೊಳಗ್ ಬರ್ಬೇಕಾದ್ರೆ ಜರಿಯನ್ನ ದಾಟ್ಲೇಬೇಕು. ಆಗ ಜಲಪಡೆಯ ಮೊಸಳೆಗಳು ಬಚ್ಚಿಟ್ಕೊಂಡು ದಾಳಿ ಮಾಡಬೇಕು. ಆದಾಗ್ಯೂ ಅವರು ಜರಿಯನ್ನ ದಾಟಿ ಬಂದ್ರೆ ಸೇನಾಧಿಪತಿ ಆನೆ ಮತ್ತು ನಾವೆಲ್ಲ ಒಟ್ಟಾಗಿ ದಾಳಿ ಮಾಡೋಣ. ಒಗ್ಗಟ್ಟೊಂದಿದ್ರೆ ಏನು ಬೇಕಾದ್ರೂ ಸಾಧಿಸೋಕೆ ಸಾಧ್ಯವಿದೆ ಅಂತೂ ಮಂತ್ರಿ ನರಿ. ಸರಿ ಅಂತ ಎಲ್ಲಾ ಪ್ರಾಣಿಗಳು ಯುದ್ಧಕ್ಕೆ ರೆಡಿಯಾದವು. ಈ ಕಡೆ ರಾಜ ತನ್ನ ಭಾರೀ ಸೈನ್ಯ ತಗೊಂಡು ಕಾಡಿನ ಕಡೆ ಬರ್ತಾ ಇದ್ದ. ಎಲ್ಲಾರ ಕೈಯಲ್ಲೂ ಕತ್ತಿಗಳಿದ್ವು. ಅವ್ರು ಬರ್ತಾ ಇದ್ದಂಗೆ ಗರುಡ, ಹದ್ದು, ರಣಹದ್ದು, ಹೀಗೆ ದೊಡ್ಡ ದೊಡ್ಡ ಸಾವಿರಾರು ಪಕ್ಷಿಗಳು ಕಾಲಲ್ಲಿ ಮತ್ತೆ ಕೊಕ್ಕಲ್ಲಿ ಕಲ್ಲುಗಳನ್ನ ತಗೊಂಡು ಹೋಗಿ ಸೈನಿಕರ ಮೇಲೆ ಹಾಕತೊಡಗಿದ್ವು. ನರಿರಾಯನ ಈ ಉಪಾಯ ಫಲಿಸಿತ್ತು. ತುಂಬಾ ಜನರಿಗೆ ತಲೆ ಒಡೆದು ರಕ್ತ ಬರೋಕ್ ಶುರುವಾಯ್ತು. ಆದ್ರೂ ಆ ಸೈನಿಕರು ಬಿಡ್ಲಿಲ್ಲ. ಉಳ್ದಿರೋರು ಜರಿ ಹತ್ರ ಬಂದ್ರು. ಇವರಿಗೋಸ್ಕರನೇ ಕಾಯ್ತಾ ಇದ್ದ 100 ಮೊಸಳೆಗಳು ಒಂದೇ ಸಲಕ್ಕೆ ದಾಳಿ ಮಾಡಿದ್ವು. ಜರಿ ನೀರೆಲ್ಲ ಕೆಂಪಾಗಿ ಹೋಯ್ತು. ಅಲ್ಲಿಗೆ ಅರ್ಧ ಸೈನಿಕರು ಖಾಲಿಯಾಗಿದ್ರು. ಹೌದಾ ಅಜ್ಜಿ? ಹಂಗೆ ಆಗ್ಬೇಕು ಅವರಿಗೆಲ್ಲ. ಇನ್ನು ಬಾಕಿ ಉಳಿದೋರಿದ್ರಲ್ಲ, ಅವರೆಲ್ಲ ಕಾಡೊಳಗ್ ಬಂದ್ರು. ಆಗ ಮರದ ಮೇಲಿದ್ದ ಚಿಂಪಾಂಜಿಗಳು ಇವರ ಮೇಲೆ ಜಿಗಿದ್ವು. ಕರಡಿಗಳು ಪರ್ಚೋಕ್ ಶುರು ಮಾಡಿದ್ವು. ಆನೆ ಸಿಕ್ಕಿದವ್ರನ್ನೆಲ್ಲ ಸೊಂಡಿಲಿಂದ ಬಾರ್ಸೋಕೆ ಶುರು ಮಾಡ್ತು.
ಜೇನುನೊಣ ಇದ್ವಲ್ಲ ಅವು ಕೂಡ ದಾಳಿ ಮಾಡಿದ್ವು. ಹುಲಿ ಚಿರತೆಗಳು ಎಲ್ಲಾರನ್ನೂ ಕಚ್ಚೋಕ್ ಶುರು ಮಾಡಿದ್ವು. ಆಗ ರಾಜಂಗೆ ಜೀವ ಉಳಿದ್ರೆ ಸಾಕು ಅನ್ಸಿ ವಾಪಸ್ ಉಳಿದಿರೋ ಸೈನ್ಯ ತಗೊಂಡು ಓಡ್ ಹೋದ. ಒಳ್ಳೇದಾಯ್ತು. ಈ ಕಥೆಯಿಂದ ನಾವು ತಿಳಿದುಕೊಳ್ಳೋ ನೀತಿ ಅಂದ್ರೆ ಕಷ್ಟ ನಷ್ಟಗಳು ಬರ್ತಾನೆ ಇರ್ತವೆ, ಆದ್ರೆ ಒಗ್ಗಟ್ಟಿಂದ ಎದುರಿಸಿದ್ರೆ ಎಂಥ ಸಂಕಷ್ಟನಾದ್ರೂ ಮೆಟ್ಟಿ ನಿಲ್ಬಹುದು. ಒಗ್ಗಟ್ಟಲ್ಲಿ ಬಲ ಇದೆ ಅನ್ನೋ ಮಂತ್ರವನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ನೋಡಿದ್ರಾ ಪ್ರಾಣಿಗಳು ಎಷ್ಟು ಬುದ್ಧಿವಂತರು ಅಂತ. ಇವತ್ತು ಯಾವ ಮಾಹಿತಿ ಚಿತ್ರ ತೋರಿಸ್ತೀನಿ ಅಂತ ಕೇಳಿದ್ರಾ? ತುಂಬಾ ಕಾಂತಿ ತುಂಬಾ ಕಾಸು ಇರೋ ರೇಷ್ಮೆ ಬಗ್ಗೆ ನೋಡೋಣ. ಇದನ್ನ ನೋಡಿ ಲೇಡೀಸ್ ಎಲ್ಲ ರೇಷ್ಮೆ ಸೀರೆ ಬೇಕು ಅಂತ ಗಂಡನ ಹತ್ರ ಹಠ ಮಾಡಿದ್ರೆ ನಂಗೇನೋ ಹೇಳ್ಬೇಡಿ ಆಯ್ತಾ? ಬರ್ತಾ ಇದೆ ನೋಡಿ ರೇಷ್ಮೆ ಸ್ಟೋರಿ. ಹೇಯ್, ಇಲ್ ನೋಡು, ಏನಿದು ಗೊತ್ತಾ ನಿಂಗೆ? ಅದು ಹುಳು ಅಷ್ಟೇ, ಇನ್ನೇನು ಇಲ್ಲ ಬಿಡೋ. ಬರೀ ಹುಳು ಅಲ್ವೋ, ರೇಷ್ಮೆ ಹುಳು. ಇದ್ರಿಂದಾನೇ ಮಿರ ಮಿನುಗೋ ರೇಷ್ಮೆ ಬಟ್ಟೆ ತಯಾರಿಸ್ತಾರೆ. ಹಾಗಾದ್ರೆ ಈ ಹುಳ ಬಂದಿದ್ದೆಲ್ಲಿಂದ? ಆಕಾಶದಿಂದ ಉದ್ರಿತ್ತಾ? ಹೇ, ನಿಂಗೆ ರೇಷ್ಮೆ ಇತಿಹಾಸ ಗೊತ್ತೇನೋ? ಇದು ಉದ್ರಿರೋದೆ. ರಿಯಲಿ? ಹ್ಞೂ, ವಿಶ್ವವಿಖ್ಯಾತ ತತ್ವಜ್ಞಾನಿ ಕನ್ಫ್ಯೂಷಿಯಸ್ ಹೀಗೊಂದು ಕತೆ ಹೇಳ್ತಾನೆ. ಕ್ರಿಸ್ತಪೂರ್ವ 2640ರಲ್ಲಿ ಚೀನಾದ ಸಾಮ್ರಾಟ ಹ್ಯುವಾನ್ ತಿ ಎಂಬಾತನ ರಾಣಿ ಲೇಡಿ ಕ್ಸಿಲಿಂಗ್ ಶಿ ಮಲ್ಬೇರಿ ಒಂದಿನ ಮರದ ಕೆಳಗೆ ಕೂತು ಚಾಯ್ ಕುಡಿತಿದ್ಲಂತೆ. ಈ ವೇಳೆ ರೇಷ್ಮೆ ಗೂಡೊಂದು ಆಕೆಯ ಟೀ ಕಪ್ ಒಳಗೆ ಪಟಕ್ಕನೆ ಬಿತ್ತು. ಬಿಸಿ ಟೀ ಕಪ್ನೊಳಗೆ ಬಿದ್ದ ರೇಷ್ಮೆ ಗೂಡೊಳಗಿಂದ ಹುಳವೊಂದು ಪೊರೆ ಕಳಚ್ತಾ ಹೊರಗೆ ಬರೋಕೆ ಟ್ರೈ ಮಾಡ್ತಿತ್ತು. ಈ ಪೊರೆ ಹುಳುವಿನ ಹೊಟ್ಟೆಯಿಂದ ಹೊರಬರ್ತಿತ್ತು. ಈ ಸಂದರ್ಭ ಆಕೆಗೊಂದು ಐಡಿಯಾ ಹೊಳೆಯುತ್ತೆ. ಈ ಗೂಡಿನಲ್ಲಿರೋ ನವಿರಾದ ನೂಲಿಂದ ಯಾಕೆ ಬಟ್ಟೆ ತಯಾರಿಸಬಾರದು ಅಂತ ಆಕೆ ತಲೆಗೆ ಹುಳ ಬಿಟ್ಕೊಂಡ್ಲು. ತನ್ನ ಪತಿ ರಾಜನಿಗೂ ಈ ವಿಷಯ ತಿಳಿಸಿದ್ಲು. ರಾಜ ತಡ ಮಾಡದೆ ಚೀನಾದಲ್ಲಿ ರೇಷ್ಮೆ ಬೆಳೆ ಅಭಿವೃದ್ಧಿ ಪಡಿಸೋಕೆ ಶುರು ಮಾಡೇ ಬಿಟ್ಟ. ರಾಜ ಆದ್ರೇನು ಹೆಂಡತಿ ಮಾತು ಕೇಳಲೇಬೇಕಲ್ವಾ? ಅಂತೂ ರೇಷ್ಮೆ ಚೀನಾದಿಂದ ಬಂತು ಅಲ್ವಾ? ಇದಕ್ಕೆ ಉತ್ತರ ಹೌದು ಮತ್ತು ಅಲ್ಲ. ಅಂದ್ರೆ ರೇಷ್ಮೆ ನಮ್ಮ ಭಾರತದ ಕೊಡುಗೆ. ಸಿಂಧೂ ನದಿ ನಾಗರಿಕತೆಯ ವೇಳೆಯಲ್ಲೇ ರೇಷ್ಮೆ ಕೃಷಿ ಶುರುವಾಗಿತ್ತು ಅಂತಾರೆ ಅನೇಕ ಪುರಾತತ್ವ ಸಂಶೋಧಕರು. ಆದ್ರೆ ಸಿಂಧೂ ನಾಗರಿಕತೆ ಅವಸಾನವಾಗೋ ಹೊತ್ತಿಗೆ ರೇಷ್ಮೆ ಕೃಷಿ ಕೂಡ ನಿಂತು ಬಿಡ್ತು. ಚೀನಾದವರಿಗೆ ರೇಷ್ಮೆ ತುಂಬಾ ಮೌಲ್ಯಯುತ ಸರಕಾಗಿತ್ತು ಅನ್ಸುತ್ತೆ ಅಲ್ವಾ? ಕಾಫಿಯನ್ನ ಕಂಡುಹಿಡಿದು ಅದನ್ನ 100 ವರ್ಷಗಳಷ್ಟು ಕಾಲ ಟಾಪ್ ಸೀಕ್ರೆಟ್ ಮಾಡಿಟ್ಟ ಚೀನಾ ರೇಷ್ಮೆಗೂ ಅದೇ ಪಾಲಿಸಿನ ಅಪ್ಲೈ ಮಾಡುತ್ತೆ. ರೇಷ್ಮೆ ಬೆಳೆಯೋ ವಿಧಾನ ಅನೇಕ ವರ್ಷಗಳ ಕಾಲ ಚೀನಾಕ್ಕಲ್ದೆ ಯಾವ ರಾಷ್ಟ್ರಗಳಿಗೂ ಗೊತ್ತಾಗ್ಲೇ ಇಲ್ಲ. ಅಷ್ಟೇ ಅಲ್ಲ, ಈ ವಿಚಾರವನ್ನ ಯಾರಾದ್ರೂ ಹೊರ ಜಗತ್ತಿಗೆ ತಿಳಿಸಿದ್ರೆ ಚೀನಾದಲ್ಲಿ ಅಂಥವ್ರಿಗೆ ಮರಣದಂಡನೆಯಂಥ ಘೋರ ಶಿಕ್ಷೆಯನ್ನೇ ವಿಧಿಸ್ತಿದ್ರು. ಓ ಹೌದಾ? ಹಂಗಾದ್ರೆ ರೇಷ್ಮೆ ಬೆಳೆಯೋ ವಿಚಾರ ಹೊರದೇಶಗಳಿಗೆ ತಿಳಿದ ಬಗ್ಗೆ ಹೇಗೆ? ಚೀನಾದ ಯುವರಾಣಿಯ ಮದ್ವೆ ಮಧ್ಯ ಏಷ್ಯಾದ ರಾಜ ಕೋತಾನ್ ಜೊತೆ ನೆರವೇರಿತ್ತು. ಈ ಯುವರಾಣಿ ರೇಷ್ಮೆ ಹುಳಗಳನ್ನ ಚೀನಾದಿಂದ ಸ್ಮಗ್ಲಿಂಗ್ ಮಾಡ್ತಾಳೆ. ಅದ್ ಹೇಗ್ ಗೊತ್ತಾ? ತಲೆ ಕೂದಲಿನಲ್ಲಿ ರೇಷ್ಮೆ ಹುಳದ ಗೂಡುಗಳನ್ನ ಸಿಕ್ಕಿಸ್ಕೊಂಡು ಈಕೆ ಸೈಲೆಂಟ್ ಆಗಿ ತವರಿಂದ ಗಂಡನ ಮನೆಗೆ ತಗೊಂಡು ಹೋಗ್ತಾ ಇದ್ಲು. ವೆರಿ ಸ್ಮಾರ್ಟ್. ಚೀನಾದ ಹೆಣ್ಣು ಮಕ್ಳ ಹೇರ್ ಸ್ಟೈಲು ಕದಿಯೋಕೆ ಅಂತಾನೆ ಹೇಳಿ ಮಾಡಿಸ್ದಂಗಿದೆ ಬಿಡು. ಅಷ್ಟೇ ಅಲ್ಲ, ಚೀನಾದಿಂದ ರೇಷ್ಮೆ ಹುಳುಗಳನ್ನ ಕಳ್ಳ ಸಾಗಾಣಿಕೆ ಮಾಡಿದ್ರ ಹಿಂದೆ ಮತ್ತೊಂದು ಕಹಾನಿಯೂ ಇದೆ. ಅರೆ, ಸ್ಟೋರಿ ಮೇ ಟ್ವಿಸ್ಟ್. ಬೈಜಾಂಟಿಯನ್ ಸಾಮ್ರಾಟ ಜಸ್ಟಿನಿಯನ್ ತನ್ನೆರಡು ಸನ್ಯಾಸಿಗಳನ್ನ ಚೀನಾಕ್ ಕಳಿಸಿದ್ದ. ಈ ಸನ್ಯಾಸಿಗಳು ರೇಷ್ಮೆ ಹುಳುಗಳನ್ನ ತಮ್ಮ ಕೈಯಲ್ಲಿದ್ದ ಬಿದಿರಿನ ಕಡ್ಡಿಗಳಲ್ಲಿ ತುಂಬಿಸಿ ಕಳ್ತನ ಮಾಡ್ತಾರೆ. ಅದೆಲ್ಲ ಓಕೆ. ಭಾರತದಲ್ಲಿ ರೇಷ್ಮೆ ಕೃಷಿ ಕಾರಬಾರನ್ನ ಮುಂದುವರೆಸಿದವ್ರು ಯಾರು? ಮೊಘಲ್ ರಾಜ ಅಕ್ಬರ್. ಹೌದಾ? ರೇಷ್ಮೆಯನ್ನ ಭಾರತದಲ್ಲಿ ಜನಪ್ರಿಯಗೊಳಿಸುವಲ್ಲಿ ಅಕ್ಬರನ್ ಪಾತ್ರನೂ ಇದೆಯಾ? ಹಾ, ಮೊಘಲರ ಕಾಲದಲ್ಲಿ ರೇಷ್ಮೆ ಕೈಗಾರಿಕೆಗಳಿಗೆ ವಿಶೇಷ ಪ್ರೋತ್ಸಾಹ ಸಿಕ್ತು ಮತ್ತು ರೇಷ್ಮೆ ಬಟ್ಟೆಗಳನ್ನ ಪಂಜಾಬ್ನಲ್ಲಿ ತಯಾರು ಮಾಡಲಾಗ್ತಿತ್ತು. ಅಕ್ಬರ್ ಪೂರ್ವ ತುರ್ಕಿಸ್ತಾನದಿಂದ ನೇಯ್ಗೆಗಾರರನ್ನ ಕರ್ಕೊಂಡು ಬಂದು ಕಾಶ್ಮೀರದಲ್ಲಿ ಅವರಿಗೆ ಆಶ್ರಯ ಕೊಟ್ಟ. ಇನ್ನೊಂದು ವಿಷಯ ನಿಂಗೆ ಗೊತ್ತಾ? ರೇಷ್ಮೆ ಉತ್ಪಾದನೆ ಮತ್ತು ರಫ್ತಿನಲ್ಲಿ ಚೀನಾ ಅಗ್ರಸ್ಥಾನದಲ್ಲಿದ್ರೆ 2ನೇ ಸ್ಥಾನ ಬೇರೆ ಯಾವ ರಾಷ್ಟ್ರದ್ದು ಅಲ್ಲ, ಭಾರತದ್ದೇ. ಸದ್ಯ ಭಾರತ ಯುರೋಪ್, ಆಫ್ರಿಕಾ, ಮಧ್ಯಪ್ರಾಚ್ಯ ದೇಶಗಳಿಗೆ ರೇಷ್ಮೆ ರಫ್ತು ಮಾಡ್ತಿದೆ. ಭಾರತದಲ್ಲಿರೋ ಸಿಲ್ಕು ಮತ್ತೆ ಸಿಲ್ಕ್ ಸ್ಮಿತಾ ಎರಡೂ ಫೇಮಸ್ ಅನ್ನು. ಎಕ್ಸಾಕ್ಟ್ಲಿ. ಈಗ ನಿಂಗೆ ರೇಷ್ಮೆ ಜೊತೆಗಿನ ಭಾರತದ ಸಂಬಂಧ ತಿಳಿತಲ್ಲ. ಅಷ್ಟು ಮಾತ್ರ ಅಲ್ಲ, ಒಂದು ಸಣ್ಣ ರೇಷ್ಮೆ ಹುಳು ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವವನ್ನೇ ಒಂದ್ ಕಡೆ ಸೇರಿಸ್ತು ಅಂತ. ಒಗ್ಗಟ್ಟಿನಲ್ಲಿ ಶಕ್ತಿ, ಸಿಲ್ಕ್ನಲ್ಲಿ ಕಾಂತಿ ಇದೆ ಅಂತ ನೋಡಿದ್ರಿ. ನೋಡ್ತಾ ನೋಡ್ತಾ ಕಾರ್ಯಕ್ರಮ ಮುಗಿಸೋ ಟೈಮ್ ಬೇರೆ ಆಗೋಗಿದೆ. ಸರಿ, ನಾಳೆ ಇನ್ನೊಂದು ನೀತಿ ಕತೆ ಹಾಗೆ ಒಂದೊಳ್ಳೆ ಮಾಹಿತಿ ಚಿತ್ರ ಜೊತೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್
ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ.